ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಎಷ್ಟೋ ಜನರಿಗೆ ಭಾಳ ಡ್ರೀಮ್ ಇರ್ತೈತಿ. ಏನು ಡ್ರೀಮ್ ಅಪ್ಪ ಅಂತಂದ್ರೆ ನಾನು ಸ್ಟೇಷನ್ ಮಾಸ್ಟರ್ ಆಗ್ಬೇಕು, ಟ್ರೈನ್ ಮ್ಯಾನೇಜರ್ ಆಗ್ಬೇಕು, ಟಿ ಸಿ ಆಗ್ಬೇಕು, ಲೋಕೋ ಪೈಲಟ್ ಆಗ್ಬೇಕು, ಟ್ರೈನ್ ಹೊಡಿಬೇಕು, ಜೂನಿಯರ್ ಇಂಜಿನಿಯರ್ ಆಗ್ಬೇಕು, ಸೀನಿಯರ್ ಇಂಜಿನಿಯರ್ ಆಗ್ಬೇಕು, ಆ ಪೋಸ್ಟ್ ತಗೋಬೇಕು, ಟಿ ಸಿ ತಗೋಬೇಕು. ಹಿಂಗೆ ಹಲವಾರು ಕನಸುಗಳು ಅದಾವೆ. ಬಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಕೆಲವೊಂದ್ರಾಗ 2 ಸ್ಟೇಜ್ ಅದಾವೆ, ಕೆಲವೊಂದ್ರಾಗ 3 ಸ್ಟೇಜ್ ಅದಾವೆ. ಕಾಂಪಿಟೇಷನ್ ಭಾಳ ಐತಿ. ಓಪನ್ ಬರ್ಬೇಕಂದ್ರೆ ಭಾಳ ಸ್ಟಡಿ ಮಾಡ್ಬೇಕು. ಸೊ ಅಂಥವ್ರಿಗೆ ಒಂದು ಶಾರ್ಟ್ಕಟ್ ವೇ ಏನಪ್ಪಾ ಅಂತಂದ್ರೆ ಈ ಒಂದು ಗ್ರೂಪ್ ಡಿ ಎಕ್ಸಾಮ್ನ ಅಪ್ಲಿಕೇಶನ್ ಹಾಕಿ ಕ್ರ್ಯಾಕ್ ಮಾಡ್ಕೊಂಡ್ಬಿಡೋದು. ಗ್ರೂಪ್ ಡಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ಸೇರ್ಕೊಂಡ್ಬಿಡೋದು. ಒಂದ್ಸತಿ ನೀ ರೈಲ್ವೆ ಡಿಪಾರ್ಟ್ಮೆಂಟ್ ಜಾಯಿನ್ ಆದ ಅಂದ್ರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಒಳಗೆ ನಿನಗೆ ಹಲವಾರು ಸ್ಟೇಜ್ಗಳು ಬರಂಗಿಲ್ಲ. ಸೊ ಅವಾಗ ಒಂದು ಅಟೆಂಪ್ಟ್ ಇರ್ತೈತಿ, ಡಿಪಾರ್ಟ್ಮೆಂಟ್ ಅಷ್ಟೇ ಇರ್ತೈತಿ ಅಲ್ಲಿ ಕಾಂಪಿಟೇಷನ್. ಸೊ ಆ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿದ್ರೆ ನೀ ಡೈರೆಕ್ಟ್ ಸ್ಟೇಷನ್ ಮಾಸ್ಟರ್ ಆಗ್ಬೋದು, ಡೈರೆಕ್ಟ್ ಟಿ ಸಿ ಆಗ್ಬೋದು, ಕ್ಲರ್ಕ್ ಆಗ್ಬೋದು, ಓಕೆ, ಲೋಕೋ ಪೈಲಟ್ ಟ್ರೈನ್ ಡ್ರೈವರ್ ಆಗ್ಬೋದು. ಓಕೆ, ಯಾವ ಬೇಕಾದ ಜಾಬ್ ಕೂಡ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಕೋಬೋದು. ಹಾಗಾಗಿ ಈ ಗ್ರೂಪ್ ಡಿನ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಮತ್ತು ಲೆವೆಲ್ 1 ಇಂದ ಡೈರೆಕ್ಟ್ ಆಗಿ ನೀವು ಲೆವೆಲ್ 5, ಲೆವೆಲ್ 6, ಲೆವೆಲ್ 7ಗೂ ಹೋಗ್ಬೋದು. ಪಗಾರ 40-50 ಸಾವಿರ ಪಗಾರದಿಂದ 1 ಲಕ್ಷ 1,20,000 ಪಗಾರ ಮಟ್ಟ ನೀವು ಜಂಪ್ ಆಗ್ಬೋದು. ಸೊ ನಿಮ್ಗೆ ಯಾವ ಡ್ರೀಮ್ ಜಾಬ್ ಐತಿ ರೈಲ್ವೆ ಒಳಗೆ ಕಮೆಂಟ್ ಹಾಕ್ರಿ, ನಿಮ್ಗೆ ಅದರ ಪ್ರೊಸೆಸ್ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಸೊ ಇದೇ ರೀತಿ ರೈಲ್ವೆ ಬಗ್ಗೆ ಮಾಹಿತಿ ಬೇಕಾದ್ರೆ ಫಾಲೋ ಮಾಡ್ರಿ.